ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಸೋಮವಾರ ಸಂಪನ್ನಗೊಂಡಿತು. ಈ ಸಂದರ್ಭ ಇಂದು ಮುಂಜಾನೆ 5 ಗಂಟೆಗೆ ಸಾಂಪ್ರದಾಯಿಕ ತೂಟೇದಾರ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ದೇಗುಲದ ಎದುರಿನ ರಥಬೀದಿಯಲ್ಲಿ ನಡೆಯಿತು. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪ್ರೀತ್ಯರ್ಥವಾಗಿ ಭಕ್ತರು ನಡೆಸುವ ಈ ಅಗ್ನಿಕೇಲಿ ನೋಡುಗರಲ್ಲಿ ರೋಮಾಂಚನ ಹುಟ್ಟಿಸುತ್ತದೆ. ವ್ರತ ನಿಯಮದಲ್ಲಿ ಬರುವ ಭಕ್ತರ ಸಮೂಹ ತೆಂಗಿನ ಗರಿಗಳಿಂದ ಮಾಡಿದ ತೂಟಿಗೆ ಬೆಂಕಿ ಹಚ್ಚಿ ಅದರಿಂದ ಆಟವಾಡ್ತಾ ಅಗ್ನಿ ಸೇವೆಯನ್ನ ಸಲ್ಲಿಸುತ್ತಾರೆ. ಪರಸ್ಪರ ಘರ್ಷಿಸಿಕೊಳ್ಳುವ ನೂರಾರು ಸೂಟೆಗಳು ಸೃಷ್ಟಿಸುವಂತಹ ಬೆಳಕಿನ ವಿಶಿಷ್ಟ ಚಿತ್ತಾರ ಅಪೂರ್ವ ಸೌಂದರ್ಯದೊಂದಿಗೆ ಭಕ್ತಿಯ ಸಿಂಚನವಾಗಿಯೂ ಮೈದೊಳೆಯುತ್ತದೆ. ಹಿನ್ನೆಲೆಯಲ್ಲಿ ದೇವಿಯ ಭವ್ಯ ರಥ ಕಂಗೊಳಿಸುತ್ತದೆ. ವಿಶೇಷ ರಥದಲ್ಲಿ ದೇವಿ ಸ್ಥಾನಕ್ಕೆ ಸಾಗುವಾಗ ತೂಟೇದಾರ ವ್ರತಾಧಾರಿಗಳು ಜೊತೆಯಲ್ಲೇ ಸಾಕ್ತಾರೆ. ಅಜಾರು ರಕ್ತೇಶ್ವರಿ ಸನ್ನಿಧಿ ಬಳಿ ದೇವಿಯ ಜೊತೆ ವ್ರತಾಧಾರಿಗಳು ನಂದಿನಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಬಳಿಕ ನದಿ ತೀರದಲ್ಲಿ ದೇವರಿಗೆ ವಿಶೇಷ ಪೂಜೆ, ಅಲ್ಲೇ ಸ್ವಲ್ಪ ಹೊತ್ತು ತೂಟೇದಾರ ಸೇವೆ ಕೂಡ ನಡೀತದೆ. ನಂತರ ಕೂಗು ಹಾಕುತ್ತಾ ವ್ರತಾಧಾರಿಗಳು ದೇವಸ್ಥಾನದ ಎದುರಿನ ಮೈದಾನಕ್ಕೆ ಬಂದು ಅಲ್ಲಿ ತೂಟೇದಾರ ಸೇವೆಯನ್ನ ಮುಂದುವರಿಸುತ್ತಾರೆ. ದೇವಿಯ ಸನ್ನಿಧಾನದಲ್ಲಿ ನಡೆಯುವ ಈ ಅಗ್ನಿ ಓಕುಳಿ ಸೇವೆ ನೋಡಲು ಸಹಸ್ರಾರು ಭಕ್ತರು ಸೇರಿರ್ತಾರೆ.